ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಅವರ ಒಂದು ಫೌಂಡೇಶನ್ ಕೂಡ ಭಾಳ ವಿದ್ಯಾರ್ಥಿಗಳಿಗೆ ಬಡವರಿಗೆ ಅನುಕೂಲವಾಗ್ತದೆ. ಆ ಒಂದು ಎಲ್ಲ ಬಡವರ ಆಶೀರ್ವಾದದಿಂದ ನಮ್ಮ ಸಂತೋಷ್ ಲಾಡ್ದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇವತ್ತು ಹೆಂಗೆ ಇದ್ದಾರೆ ಅಂತಂದರೆ ಅವ್ರನ್ನ ಫ್ರೆಂಡ್ ಅನ್ಬೇಕಾ, ಅಣ್ಣ ಅನ್ಬೇಕಾ, ತಂದೆ ಅನ್ಬೇಕಾ, ಏನು ಅನ್ಬೇಕಂತ ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಇರ್ತಾರೆ. ದಾದ ತಕ್ಕ ನಾವು ಚಿಕ್ಕ ವಯಸ್ಸಲ್ಲಿ ಸಹ ನಾವು ಜೀವನ ಮಾಡೀವಿ. ದಾದನ ಹಿಂದೆ ಮುಂದೆ ಅಡ್ಡಾಡಿವಿ, ದಾದನ ಗಾಡಿಯಾಗ ಹೋಗಿವಿ, ದಾದನ ಜೀಪ್ನಾಗ ಹೋಗಿವಿ. ಭಾಳ ಜನ ಖುಷಿ ಇದೆ, ನಮಗೆ ದುಃಖನೂ ಇದೆ. ನಮ್ಮ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಬೇಕೆ. DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಎರಡನೆಯ ಸಚಿವ ಸಂಪುಟ ವಿಸ್ತರಣೆ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಏನು ಒಂದು ರಾಜಭವನದ ಮುಂದೆ ಒಂದಿಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ವಿಶೇಷವಾದ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಯಾಕಂತಂದರೆ ಸಿದ್ದರಾಮಯ್ಯನವರ ಅತಿ ಆಪ್ತರಾದಂಥ ಸಂತೋಷ್ ಲಾಡ್ ಅವರು, ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಟ್ಟಿದ್ರು ಅವತ್ತು ಗಳಗಳನ್ನೇ ಹತ್ತಿದ್ರು. ಅದೇ ಸಿದ್ದರಾಮಯ್ಯನವರ ಜನ್ಮದಿನದಂದು ಇವತ್ತು ಮತ್ತೆ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಏನನ್ನ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ನಾವು ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ದವರನ್ನು ನೋಡಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಕಳೆದ ಬಾರಿ ಕೂಡ ಅವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು, ಕಾರ್ಮಿಕ ಸಚಿವರಾಗಿ. ಮತ್ತು ತುಂಬಾನೇ ನಾವು ಆಸೆ ಇಟ್ಕೊಂಡು ಬಂದಿದ್ದೀವಿ ಅವರಿಗೆ ಸಚಿವ ಸ್ಥಾನ ಸಿಗ್ತಿದೆ ಅಂತಂದು. ಆ ಒಂದು ನಮಗೆ ತುಂಬ ಖುಷಿ ಪಡೋ ವಿಚಾರ ಇವತ್ತು. ಸರ್, ಈಗ ಮೊದಲನೇ ಪಟ್ಟಿಯಲ್ಲಿ ಅಂತಂದರೆ ಈಗ ನಮಗೆ ಭಾಳ ಆಕಾಂಕ್ಷೆ ನಮಗೆ ಇತ್ತು, ಆಸೆ ಕೂಡ ಮೊದಲನೇ ಪಟ್ಟಿನಲ್ಲಿ ಸಿಕ್ತಿತ್ತಂತ. ಬಟ್ ಕಾರಣಾಂತರಗಳಿಂದ ಅವ್ರಿಗೆ ಸಿಕ್ಕಿಲ್ಲ ಅದು ಆ ಒಂದು ಮೊದಲನೇ ಲೀಸ್ಟಲ್ಲಿ. ಬಟ್ ಎರಡನೇ ಲೀಸ್ಟಲ್ಲಿ ಸಿಕ್ಕಿದೆ. ಭಾಳ ತುಂಬ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಇಡೀ ಅವರು ಧಾರವಾಡ ಜಿಲ್ಲೆ ಕಲಘಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರೂ ಕೂಡ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಅವರ ಒಂದು ಫೌಂಡೇಶನ್ ಕೂಡ ಭಾಳ ವಿದ್ಯಾರ್ಥಿಗಳಿಗೆ ಬಡವರಿಗೆ ಅನುಕೂಲವಾಗ್ತದೆ. ಆ ಒಂದು ಎಲ್ಲ ಬಡವರ ಆಶೀರ್ವಾದದಿಂದ ನಮ್ಮ ಸಂತೋಷ್ ಲಾಡ್ದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇವತ್ತು ರಾಜ್ಯದ ಅಹಿಂದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಏನು ರಾಜೀನಾಮೆ ಕೊಟ್ಟಿದ್ರು ಅವತ್ತಿನ ದಿನ, ನಮ್ಮ ನಾಯಕರಾಗಿರ್ತಕ್ಕಂಥ ಸಂತೋಷ್ ಲಾಡ್ದವರು ಒಂದು ಸಣ್ಣ ಮಗುವಿನ ಥರ ಹತ್ತರು. ಆದರೆ ಇವತ್ತು ನಮಗೆ ಇನ್ನೊಂದು ಖುಷಿ ಪಡೋ ಏನು ವಿಚಾರ ಅಂತಂದರೆ, ಅವತ್ತು ಏನು ಹತ್ತಿದ್ರು ನಮ್ಮ ನಾಯಕರು, ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನ ಒಂದೇ ಸಚಿವ ಸ್ಥಾನ ಸಿಕ್ಕಿದೆ. ಇದೇ ಕಾರಣ ಇವತ್ತು ನಮ್ಮ ಎಲ್ಲ ಬಡವರ ಆಶೀರ್ವಾದ ಅವ್ರ ಮೇಲೆ ಇದೆ ಅನ್ನೋದಕ್ಕೊಂದು ಆಸೆ. ಸರ್, ಸಂತೋಷ್ ಲಾಡ್ ಅವರು ನಮ್ಮ ದಾದಾ ಅವರು. ನಾವೆಲ್ಲ ಅವ್ರನ್ನ ಹೆಸರಿಟ್ಟು ಕರೆಯಲ್ಲ, ದಾದಾ ಅಂತ ಕರಿತೀವಿ. ಅವರು ನಮಗೆ ಹೆಂಗೆ ಇದ್ದಾರೆ ಅಂತಂದರೆ ಅವ್ರನ್ನ ಫ್ರೆಂಡ್ ಅನ್ಬೇಕಾ, ಅಣ್ಣ ಅನ್ಬೇಕಾ, ತಂದೆ ಅನ್ಬೇಕಾ, ಏನು ಅನ್ಬೇಕಂತ ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಇರ್ತಾರೆ. ನಮ್ಮಲ್ಲಿ ಬಂದರೆ ಅವ್ರ ಸಚಿವರು ಅಂತ ಯಾರೂ ನೋಡಲ್ಲ. ಅವ್ರನ್ನ ಬಂದರೆ ನಮ್ಮ ಚಿಕ್ಕಪ್ಪವ್ರ ಜೊತೆ, ನಮ್ಮ ಅನ್ವಯ ಅಂಕಲ್ ಅಂತಿದ್ದಾರೆ, ಅವರೆಲ್ಲರ ಜೊತೆ ಕುಸ್ತಿ ಬೀಳೋದು, ಈ ಥರ ಇರ್ತಾರೆ. ಅಷ್ಟು ಕ್ಯಾಶುವಲ್ ಆಗಿ ಇರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಸಂತೋಷ್ ದಾದನವರು. ಹಾಗೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ದೇಶದಲ್ಲಿ ಎಲ್ಲೇ ಪ್ರವಾಹ ಆದರೆ, ಯುದ್ಧಗಳು ನಡೆದ್ರೆ, ಏನೇ ನಡೆದ್ರೆ ಫಸ್ಟು ನೆನಪಾಗೋದೇ ನಮ್ಮ ಸಂತೋಷ್ ದಾದವರು. ತಾವು ಯಾವುದಕ್ಕೂ ಇಂಜರಿ ಅಲ್ಲ, ಅಷ್ಟು ಧೈರ್ಯಶಾಲಿ ಆಗಿದ್ದಾರೆ ಮತ್ತು ಅಷ್ಟು ಗಟ್ಟಿಮುಟ್ಟಾಗಿದ್ದಾರೆ. ಅವರು ಮಾತಿನಲ್ಲಿ, ಬುದ್ಧಿಯಲ್ಲಿ, ತೋಳುಬಲದಲ್ಲಿ ಎಲ್ಲದರಲ್ಲೂ ಒಬ್ಬ ಚಾತುರ್ಯ ಆಗಿದ್ದಾರೆ. ಹಾಗೆ ಸರ್, ತುಂಬ ಖುಷಿ ಆಗ್ತಿದೆ ಸರ್. ನಾವು ಬಳ್ಳಾರಿ ಡಿಸ್ಟಿಕ್ಕಿಂದ ಕಾರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಾವು ಬೆಳಿಗ್ಗಿಂದ ವೇಟ್ ಮಾಡ್ತಿದ್ವಿ ಸರ್. ಬಂದು ನಿನ್ನೆ ಸಂಜೆ ಬಿಟ್ಟವರು ಹಂಗೆ ಬಂದಲ್ಲಿ ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆ 10 ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ನಾವು. ನಮ್ಮ ಬಾಸಿಗೆ ಸಿಕ್ಕಿರೋದು ಈಗ ಬರ್ತಾಯಿದ್ದಾರೆ, ಯಾವಾಗ ಬರ್ತಾರೆ ಅಂತೇಳಿ ಕಾಯ್ತು ಸರ್. ತುಂಬ ಖುಷಿ ಆಗ್ತಿದೆ ಸರ್. ನಮಗೆ ಇನ್ನೊಂದು ದುಃಖನೂ ಇದೆ, ನಮ್ಮ ಮೇಡಮ್ ಅವ್ರಿಗೆ ಕೊಟ್ಟಿಲ್ಲ. ಆ ಒಂದು ಖುಷಿನೂ ಇದೆ. ಇನ್ನೊಂದು ನಮ್ಮ ಸಾರ್ ಅವ್ರದ್ದು ಬಡ್ಡೆ ಕೂಡ ಇದೆ. ಹಾಗಾಗಿ ಖುಷಿಯಿಂದ ಇದ್ದೀವಿ. ಬಾಸ್ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೀವಿ. ದಾದಾಗ ನೋಡೋಕೆ ಬಂದು ನಾವು ದಾದಾ ಅಂಬದ್ರಿ ಆಯ್ತು, ಸಂತೋಷ್ ಲಾಡ್ದನ ದಾದಾ ಅಂಬದು. ದಾದದ ತಕ್ಕ ನಾವು ಚಿಕ್ಕ ವಯಸ್ಸಲ್ಲಿ ಸಹ ನಾವು ಜೀವನ ಮಾಡೀವಿ. ದಾದನ ಹಿಂದೆ ಮುಂದೆ ಅಡ್ಡಾಡಿವಿ, ದಾದನ ಗಾಡಿಯಾಗ ಹೋಗಿವಿ, ದಾದನ ಜೀಪ್ನಾಗ ಹೋಗಿವಿ. ದಾದ ಅಂದ್ರೆ ನಮ್ಗೆ ಭಾರಿ ಇಷ್ಟ ಆಯ್ತು ರೀ. ನಾವು ಹೊಲ್ದಾಗಲಿ ಸಹ ಬದುಕ್ಬಿಟ್ಟು ನಾವು ದಾದನ್ನ ಇವತ್ತು ಮಿನಿಸ್ಟ್ರ್ ಸ್ಥಾನ ಸಿಗ್ತೈತೆ ಅಂದಕ್ಕೆ ನಾವು ಈ ಕಡೆ ಬಂದೀವಿ ರೀ. ಅದ್ರಾಗ ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ದು ಇವತ್ತು ಹುಟ್ಟಿದಬ್ಬ. ನಮ್ಮ ದಾದಾರ್ದು ಇವತ್ತು ಒಂದು ಸಚಿವ ಸ್ಥಾನ ಸಿಗೋದೊಂದು ಇದೈತೆ ರೀ. ನಮ್ಗೆ ಭಾಳ ಖುಷಿ ಆಯ್ತು ರೀ. ಅದು ನಮ್ಮ ದಾದಾರ ಅವತ್ತು ಹತ್ತದಕ್ಕೆ ನಮ್ಗೆ ಇವತ್ತು ಸ್ಥಾನ ಚಲೋ ಸಿಕ್ಕತ್ತಂದು ನಮ್ಗೆ ಕುಡಿದೈತೆ ರೀ. ಆದ್ರೆ ನಮ್ಮ ಸಂಡೂರು ತಾಲೂಕಿಗೆ, ನಮ್ಮ ಅನ್ನಪೂರ್ಣ ಅಕ್ಕಗೆ ನಮ್ಗೆ ಭಾಳ ಅನ್ಯಾಯ ಮಾಡಿದ್ರಿ ರೀ. ನಮ್ಮ ತುಕಾರಾಮ್ ಸಾರು 4 ಸರ್ತಿ ಆತ 3 ಸರ್ತಿ MLA ಆಗಿದ್ರಿ, 1 ಸರ್ತಿ MP ಆಗಿದ್ರಿ. ಆದರೆ ಈ ಸರ್ತಿ ಅಕ್ಕಗೆ ಸಿಕ್ತಂಬ ನಮ್ಗೆ ಭಾಳ ಸಿಟ್ಕೊಂಬಂದಿದ್ರಿ. ನಮ್ಮ ಬಳ್ಳಾರಿ ಜಿಲ್ಲೆಗೆ 2 ಕೊಡ್ಬೇಕಾಗಿತ್ತು ರೀ. ಕೊಪ್ಪಳ ಜಿಲ್ಲಾ ಹೊಲಕ್ಕೆ ಕೊಟ್ಟಾರೆ, ದಾವಣಗೆರೆ ಕೊಟ್ಟಾರೆ. ನಮಗೆ ಬಳ್ಳಾರಿ ಜಿಲ್ಲೆಗೆ ಭಾಳ ಅನ್ಯಾಯ, ನಮ್ಮ ಚೊಂಡೂರು ಬಳ್ಳಾರಿ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡಿದ್ರಿ. ನಮಗೆ ಅನ್ಪುರಕ್ಕೆ ಕೊಟ್ಟಿದ್ರೆ ನಮ್ಗೆ ಭಾಳ ಇದ್ದಿತ್ತು ರೀ. ನಮ್ಮ ದಾದರಿಗೆ ಕೊಟ್ಟದ್ದು ನಮ್ಗೆ ಸಂತೋಷ ಐತ್ರಿ. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನಿಂದ ಬಂದಿದ್ದೀವಿ. ಮೇಡಮ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಂತ ನಾವು ರಾತ್ರಿನೇ ಬಿಟ್ಟಿದ್ವಿ. ಇವು ಬಂದಂಥ ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಭಾಳ ದುಃಖ ಆಗ್ತಿದೆ. ಯಾಕಂದರೆ 4 ಟರ್ಮು ನಮ್ಮ MP ಸಾಹೇಬರು ತುಕಾರಾಮ್ ಸಾಹೇಬರು ಗೆದ್ದಿದ್ದರು. ಅವರು ಒಂದೇ ವರ್ಷದಲ್ಲಿ 3 ಎಲೆಕ್ಷನ್ ಮಾಡಿದ್ದಾರೆ.
ಒಂದು ವಿಧಾನಸಭೆ ಎಲೆಕ್ಷನು, ಒಂದು ಬಳ್ಳಾರಿ ಧಾರವಾಡಕ್ಕೆ ಸಂಬಂಧ ಇರುತ್ತೆ ಸರ್. ಅವ್ರು ಕಲಘಟ್ಟಿ ಅವರು ಕ್ಷೇತ್ರ, ನಮ್ಮದು ಬಳ್ಳಾರಿ ಬಂದುಬಿಟ್ರೆ ನಮ್ಮ ಮೇಡಮ್ ಅವ್ರ ಕ್ಷೇತ್ರ. ಆಮೇಲೆ ನಾವು 1947ರಿಂದನೇ ನಮ್ಮದು ಭಾಳ ಜನ ಖುಷಿ ಇದೆ, ನಮಗೆ ದುಃಖನೂ ಇದೆ. ನಮ್ಮ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಬೇಕೆ, ಆದರೂ ವೇಟ್ ಮಾಡ್ತಾಯಿದ್ವಿ. ಗಾಯತ್ರಿ ಮೇಡಮ್ ಅವರಿಗೆ ಏನೋ ಮಿಸ್ ಆಗಿದೆ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.